ಎಂತ ಗೊತ್ತಾ, ನಮ್ಮ ಉಡುಪಿ ಕುಂದಾಪುರ ಕಡೆ ಮಟ್ಟಿ ಗುಳ್ಳ ಅದು ಬೋಳು ಹುಳಿ ಅಂತ ಮಾಡ್ತಾರೆ. ಮಟ್ಟಿ ಗುಳ್ಳ ಅಂದರೆ ಅದು ಒಂದು ಬದನೆಕಾಯಿ ವೇರಿಯಂಟೇ. ಅದ್ರದ್ದು ಬೋಳು ಹುಳಿಯನ್ನು ನಿಮಗೆ ಉಡುಪಿ ಕೃಷ್ಣ ಮಠದಲ್ಲಿ ಅಥವಾ ಯಾವುದೇ ಊರು ಬದಿ ಫಂಕ್ಷನ್ಸ್ ಇರುತ್ತಲ್ಲ, ಅಲ್ಲಿ ಈ ಐಟಮ್ ಅಂತೂ ಕಂಪಲ್ಸರಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದು ನಾನು ಮಂಗಳೂರು ಸ್ಟೋರಿಂದ ತೊಗೊಂಬಂದಿದ್ದೆ ನೋಡಿ. ಬದನೆಕಾಯಿ ಥರನೇ ಒಂಚೂರು ಸೈಜು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನೀವು ರೆಗ್ಯುಲರ್ ಬದನೆಕಾಯಲ್ಲೂ ಇದೇ ಥರ ಟ್ರೈ ಮಾಡ್ಬೋದು, ಬಟ್ ಮಟ್ಟಿಗುಳ್ಳೋದು ಟೇಸ್ಟೇ ಬೇರೆ. ಸೊ ಅದನ್ನು ಫಸ್ಟು ಹಚ್ಕೊಂಡ್ಬಿಟ್ಟು ನೀರಲ್ಲಿ ಒಂಚೂರು ನೆನೆಸ್ಕೊಂತೆ. ಆಮೇಲೆ ಒಳ್ಳೆ ಬೇಳೆ ಬೇಯಿಸ್ಕೊಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆ ಬೇಯಿಸ್ಕೊಂಡು ಖಾರ ತಕ್ಕಷ್ಟು ಹಸಿಮೆಣಸು ನಾನು 2 ಹಾಕ್ಕೊಂಡಿದ್ದೀನಿ. ಹುಳ್ಸೆಹಣ್ಣು ಒಂದು ಅರ್ಧ ಮುಷ್ಟಿ ಹುಳ್ಸೆಹಣ್ಣಂತೂ ಚೆನ್ನಾಗಿ ಬೇಕು, ಯಾಕಂದರೆ ಹುಳಿಗೆ ಅದೇ ಇರೋದು. ಅದಕ್ಕೆ ಬೋಳು ಹುಳಿ ಅನ್ನೋದೇ ಅದಕ್ಕೆ, ಅದರಲ್ಲಿ ಕಾಯಿ ಇಲ್ಲ, ಮಸಾಲೆ ಇಲ್ಲ, ಇದೇ ಮೇನು. ಆಮೇಲೆ ಕುದಿಯೋ ನೀರಲ್ಲಿ ಕರಿಬೇವು ಹಾಕ್ಕೊಂಡು, ಹಸಿಮೆಣಸು ಹಾಕ್ಕೊಂಡು, ಉಪ್ಪು ಬೆಲ್ಲ ಹಾಕಿ ಹುಳ್ಸೆಹಣ್ಣು ನೀರಿರುತ್ತಲ್ಲ ಅದ್ರದ್ದು ಹಿಂಡಿ ಈ ಬದನೆಕಾಯಿನ ಒಂಚೂರು ಬೇಯಿಸ್ಕೊಂತೆ. ಉಪ್ಪು ಹುಳಿ ಬೆಲ್ಲದಲ್ಲಿ ಬೇಯಿಸ್ಕೊಳ್ದು. ಆಮೇಲೆ ಅರಿಶಿನ ಪುಡಿ ಹಾಕಿ ಅದು ಬೆಂದ ಮೇಲೆ ಒಂಚೂರು ಬೇಳೆನ ಹಾಕೋದು. ಆಮೇಲೆ ಚೆನ್ನಾಗಿ ಒಂಚೂರು ಕುದಿಸಿ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕೋದು. ಮೇಯ್ನ್ ಈ ಗುಳ್ಳಕ್ಕೆ ರುಚಿ ಬರೋದೇ ತೆಂಗಿನೆಣ್ಣೆ ಒಗ್ಗರಣೆ. ತೆಂಗಿನೆಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಹಿಂಗು, ಜೀರಿಗೆ. ಹಿಂಗಿನ ಒಗ್ಗರಣೆ ಅದು ನಮ್ಮಲ್ಲಿ ಪುಡಿ ಹಿಂಗು ಸಿಗುತ್ತಲ್ಲ ಶಣ ಸ್ಟೋರಲ್ಲಿ, ಆ ಥರದ್ದು ಹಿಂಗು ಸಿಕ್ಕಿರಂತೂ ಇನ್ನೂ ಸೂಪರ್. ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋ ಗುಳ್ಳ ಹುಳಿ ರೆಡಿ.